ದಯವಿಟ್ಟು ವಾಪಸ್ ಬಾ. ದಯವಿಟ್ಟು ವಾಪಸ್ ಬಾ ಅನ್ನೋಕ್ಕೆ ಪ್ಲೀಸ್ ಕಮ್ ಬ್ಯಾಕ್. ನಿಮ್ಮ ಕೆಲಸದ ಬಗ್ಗೆ ಹೇಳಿ. ಇದಕ್ಕೆ ಹೇಳ್ತೀವಿ ಟೆಲ್ ಮೀ ಅಬೌಟ್ ಯುವರ್ ವರ್ಕ್. ಟೆಲ್ ಮೀ ಅಬೌಟ್ ಯುವರ್ ವರ್ಕ್. ನಾನು ನಾಳೆ ಬರುತ್ತೇನೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ವಿಲ್ ಕಮ್ ಟುಮಾರೋ. ಐ ವಿಲ್ ಕಮ್ ಟುಮಾರೋ. ಅವರು ನಮ್ಮ ಜೊತೆ ಬರುತ್ತಾರೆ. ಇದಕ್ಕೆ ಹೇಳ್ತೀವಿ ದೇ ಕಮ್ ವಿತ್ ಅಸ್. ದೇ ಕಮ್ ವಿತ್ ಅಸ್. ನಾಳೆ ಮಳೆ ಆಗಬಹುದು ಅಂದ್ರೆ ಭೂತಕಾಲದಲ್ಲಿ ಹೇಳ್ತೀವಲ್ಲ, ಇನ್ನೂ ಆಗಿಲ್ಲ, ಆಗಬಹುದು, ಸಾರಿ ಭವಿಷ್ಯತ್ ಕಾಲೊಳಗೆ. ಇಟ್ ಮೈ ರೈನ್ ಟುಮಾರೋ. ಇಟ್ ಮೈ ರೈನ್ ಟುಮಾರೋ. ನಾನು ಎಲ್ಲಿ ಕುಳಿತುಕೊಳ್ಳಬೇಕು? ಇದನ್ನು ಹೆಂಗೆ ಕೇಳೋದು? ವೇರ್ ಶುಡ್ ಐ ಸಿಟ್. ವೇರ್ ಶುಡ್ ಐ ಸಿಟ್. ನಾನು ಯಾರನ್ನು ಕೇಳಬೇಕು? ಇದಕ್ಕೆ ಹೂಮ್ ಶುಡ್ ಐ ಆಸ್ಕ್. ಹೂಮ್ ಶುಡ್ ಐ ಆಸ್ಕ್. ನನ್ನನ್ನು ತಪ್ಪಾಗಿ ತಿಳಿಯಬೇಡ. ನನ್ನನ್ನು ತಪ್ಪಾಗಿ ತಿಳಿಯಬೇಡ. ಡೋಂಟ್ ಗೆಟ್ ಮೀ ರಾಂಗ್. ಡೋಂಟ್ ಗೆಟ್ ಮೀ ರಾಂಗ್. ಆ ಮನೆ ತುಂಬ ಚಿಕ್ಕದು. ಅದಕ್ಕೆ ಹೇಳ್ತೀವಿ ದ್ಯಾಟ್ ಹೌಸ್ ಈಸ್ ವೆರಿ ಸ್ಮಾಲ್. ದ್ಯಾಟ್ ಹೌಸ್ ಈಸ್ ವೆರಿ ಸ್ಮಾಲ್. ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದನ್ನು ಹಿಂಗೆ ಹೇಳೋದಂದ್ರೆ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಮೀ. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಮೀ. ಅದನ್ನೇ ನಾನು ಯೋಚಿಸುತ್ತಿದ್ದೇನೆ. ಅಂದರೆ ನೀವೇನು ಯೋಚನೆ ಮಾಡ್ತೀರಿ ಅದನ್ನೇ ನಾನು ಯೋಚಿಸ್ತಿದ್ದೀನಿ ಅನ್ನೋಕ್ಕೆ ದ್ಯಾಟ್ಸ್ ವಾಟ್ ಐ ಆಮ್ ಥಿಂಕಿಂಗ್ ಅಂತ ಹೇಳಬೇಕು. ನಿನ್ನ ಮನಸ್ಥಿತಿಯನ್ನು ಬದಲಾಯಿಸಿ. ಇದಕ್ಕೆ ಈ ರೀತಿ ಹೇಳಬೇಕು ಚೇಂಜ್ ಯುವರ್ ಮೈಂಡ್ ಸೆಟ್. ಚೇಂಜ್ ಯುವರ್ ಮೈಂಡ್ ಸೆಟ್. ನೀನು ತುಂಬ ಬದಲಾಗಿದ್ದೀಯಾ. ಇದಕ್ಕೆ ಹೇಳ್ತೀವಿ ಯು ಹ್ಯಾವ್ ಚೇಂಜ್ಡ್ ಎ ಲಾಟ್. ಯು ಹ್ಯಾವ್ ಚೇಂಜ್ಡ್ ಎ ಲಾಟ್. ನಾನು ನಿನಗೆ ಹೇಳುತ್ತೇನೆ. ನಾನು ನಿನಗೆ ಹೇಳುತ್ತೇನೆ. ಐ ವಿಲ್ ಟೆಲ್ ಯು. ಐ ವಿಲ್ ಟೆಲ್ ಯು. ನನಗೆ ಈ ಸ್ಥಳ ಗೊತ್ತು. ನನಗೆ ಈ ಸ್ಥಳ ಗೊತ್ತು. ಐ ನೌ ದಿಸ್ ಪ್ಲೇಸ್. ಐ ನೌ ದಿಸ್ ಪ್ಲೇಸ್. ಅವನನ್ನು ಅಲ್ಲಿ ನಿಲ್ಲಿಸು. ಅವನನ್ನು ಅಲ್ಲಿ ನಿಲ್ಲಿಸು ಅನ್ನೋಕ್ಕೆ ಸ್ಟಾಪ್ ಹಿಮ್ ದೇರ್. ಸ್ಟಾಪ್ ಹಿಮ್ ದೇರ್. ಈ ರೀತಿ ಮಾತನಾಡಬೇಡ. ಇದಕ್ಕೆ ಹೇಳ್ತೀವಿ ಡೋಂಟ್ ಸ್ಪೀಕ್ ಲೈಕ್ ದಿಸ್. ಡೋಂಟ್ ಸ್ಪೀಕ್ ಲೈಕ್ ದಿಸ್. ಇದನ್ನು ಮತ್ತೆ ಮಾಡಬೇಡ. ಅದಕ್ಕೆ ಹೇಳ್ತೀವಿ ಡೋಂಟ್ ಡೂ ದಿಸ್ ಅಗೇನ್. ಡೋಂಟ್ ಡೂ ದಿಸ್ ಅಗೇನ್. ನನಗೆ ನೀರಡಿಕೆಯಾಗಿದೆ ಅಥವಾ ಬಾಯಾರಿಕೆಯಾಗಿದೆ ಅಂತೀವಲ್ಲ, ನನ್ನ ಐ ಆಮ್ ಥಿರ್ಸ್ಟಿ. ಐ ಆಮ್ ಥಿರ್ಸ್ಟಿ. ನನಗೆ ಆಸಕ್ತಿ ಇಲ್ಲ ಅಥವಾ ಇಂಟ್ರೆಸ್ಟ್ ಇಲ್ಲ ಅಂತೀವಲ್ಲ, ಅದಕ್ಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಗಾಡಿಯನ್ನು ನಿಧಾನವಾಗಿ ಓಡಿಸು. ಇದಕ್ಕೆ ಹೇಳ್ತೀವಿ ಡ್ರೈವ್ ಸ್ಲೋಲಿ. ಡ್ರೈವ್ ಸ್ಲೋಲಿ. ಇದರ ಬಗ್ಗೆ ಯೋಚಿಸು. ಇದಕ್ಕೆ ಹೇಳಬೇಕು ಥಿಂಕ್ ಅಬೌಟ್ ಇಟ್. ಥಿಂಕ್ ಅಬೌಟ್ ಇಟ್. ನನಗೆ ಏನಾದರೂ ತಿನ್ನಲು ಬಿಡಿ. ನನಗೆ ಏನಾದರೂ ತಿನ್ನಲು ಬಿಡಿ. ಲೆಟ್ ಮೀ ಈಟ್ ಸಮಥಿಂಗ್. ಲೆಟ್ ಮೀ ಈಟ್ ಸಮಥಿಂಗ್. ನಾನು ಯಾರನ್ನು ಕೇಳಬೇಕು? ಇದಕ್ಕೆ ಹೇಳ್ತೀವಿ ಹೂಮ್ ಶುಡ್ ಐ ಆಸ್ಕ್. ಹೂಮ್ ಶುಡ್ ಐ ಆಸ್ಕ್. ನಾನು ಕುಳಿತುಕೊಳ್ಳಬೇಕು. ಐ ಹ್ಯಾವ್ ಟು ಸಿಟ್. ಐ ಹ್ಯಾವ್ ಟು ಸಿಟ್. ದಯವಿಟ್ಟು ನನಗೆ ನಿಮ್ಮ ಕೈ ಕೊಡಿ. ಪ್ಲೀಸ್ ಗಿವ್ ಮೀ ಯುವರ್ ಹ್ಯಾಂಡ್. ಪ್ಲೀಸ್ ಗಿವ್ ಮೀ ಯುವರ್ ಹ್ಯಾಂಡ್. ನೀವು ಕಷ್ಟಪಟ್ಟು ಅಧ್ಯಯನ ಮಾಡಬೇಕು. ಇದಕ್ಕೆ ಹೇಳಬೇಕು ಯು ಹ್ಯಾವ್ ಟು ಸ್ಟಡಿ ಹಾರ್ಡ್. ಯು ಹ್ಯಾವ್ ಟು ಸ್ಟಡಿ ಹಾರ್ಡ್. ಆಮೇಲೆ ನನಗೆ ನೆನಪಿಸು. ಆಮೇಲೆ ನನಗೆ ನೆನಪಿಸು.
ರಿಮೈಂಡ್ ಮೀ ಲೇಟರ್. ರಿಮೈಂಡ್ ಮೀ ಲೇಟರ್. ನಾನು ಏನು ಮಾಡಲಿ? ನಾನು ಏನು ಮಾಡಲಿ? ವಾಟ್ ಶುಡ್ ಐ ಡೂ? ವಾಟ್ ಶುಡ್ ಐ ಡೂ? ನೀವು ಹೇಗೆ ಬಂದಿರಿ? ಅಥವಾ ಯಾವಾಗ ಯಾವ್ದ್ರಾಗ ಬಂದ್ರಿ ಅನ್ನೋಕ್ಕೆ ಹೌ ಡಿಡ್ ಯು ಕಮ್? ಹೌ ಡಿಡ್ ಯು ಕಮ್? ನನ್ನನ್ನು ಬೆಂಬಲಿಸಿದ್ದಕ್ಕಾಗಿ ಧನ್ಯವಾದಗಳು. ಇದನ್ನು ಇಂಗ್ಲೀಷ್ನಾಗ ಯಾವ ರೀತಿ ಹೇಳೋದಂದ್ರೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ನಿಮ್ಮ ತಿಳುವಳಿಕೆಗೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಥ್ಯಾಂಕ್ಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್. ಪ್ರಶಂಸೆಗಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಎಲ್ಲರೂ ಕುಳಿತುಕೊಳ್ಳಿ. ಎಲ್ಲರೂ ಕುಳಿತುಕೊಳ್ಳಿ. ಸಿಟ್ ಡೌನ್ ಎವ್ರಿಬಡಿ. ಸಿಟ್ ಡೌನ್ ಎವ್ರಿಬಡಿ. ನಾನು ಅದನ್ನು ಹೇಳೋ ಥರ ಮಾಡಬೇಡ. ಅಂದರೆ ಯಾವುದಾದ್ರು ಕೆಟ್ಟ ಜಗಳಾದಾಗ ಹೇಳ್ತೀವಲ್ಲ, ಡೋಂಟ್ ಮೇಕ್ ಮೀ ಸೇ ಇಟ್. ಡೋಂಟ್ ಮೇಕ್ ಮೀ ಸೇ ಇಟ್. ಯಾವುದು ಹೆಚ್ಚು ಮುಖ್ಯ? ಅದಕ್ಕೆ ಹೇಳ್ತೀವಿ ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್. ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್. ನಿಮ್ಮ ಮಾತನ್ನು ಉಳಿಸಿಕೊಳ್ಳಿ. ಅದಕ್ಕೆ ಹೇಳ್ತೀವಿ ಕೀಪ್ ಯುವರ್ ವರ್ಡ್. ಕೀಪ್ ಯುವರ್ ವರ್ಡ್. ನಾನು ಚೆನ್ನಾಗಿ ಮಾತನಾಡುವುದಿಲ್ಲ. ಅದಕ್ಕೆ ಹೇಳಬೇಕು ಐ ಡೋಂಟ್ ಸ್ಪೀಕ್ ವೆರಿ ವೆಲ್. ಐ ಡೋಂಟ್ ಸ್ಪೀಕ್ ವೆರಿ ವೆಲ್. ನಾನು ಮನೆಯಲ್ಲಿಯೇ ಇರುತ್ತೇನೆ, ಎಲ್ಲಿ ಹೊರಗಡೆ ಬರುವುದಿಲ್ಲ ಅಂತ ಹೇಳೋಕ್ಕೆ ಐ ವಿಲ್ ಸ್ಟೇ ಆಟ್ ಹೋಮ್. ಐ ವಿಲ್ ಸ್ಟೇ ಆಟ್ ಹೋಮ್. ನಾನು ಇಲ್ಲಿ ನಿಂತಿದ್ದೇನೆ. ನಾ ಇಲ್ಲೇ ನಿಂತೀನಿ ಬರ್ರಿ ಅನ್ನಕ್ಕೆ ಐ ಆಮ್ ಸ್ಟ್ಯಾಂಡಿಂಗ್ ಹರ್. ಐ ಆಮ್ ಸ್ಟ್ಯಾಂಡಿಂಗ್ ಹರ್. ನಾನು ಇಲ್ಲಿ ಇರೋದು ನಿನಗೋಸ್ಕರ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ಐ ಆಮ್ ಹರ್ ಫಾರ್ ಯು. ಐ ಆಮ್ ಹರ್ ಫಾರ್ ಯು. ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ. ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ. ಐ ಕಾಂಟ್ ಡೂ ದಿಸ್. ಐ ಕಾಂಟ್ ಡೂ ದಿಸ್. ನೀವು ಇವಾಗ ಹೋಗಬಹುದು. ನೀವು ಇವಾಗ ಇಲ್ಲಿಂದ ಹೋಗಬಹುದು. ಯು ಕ್ಯಾನ್ ಗೋ ನೌ. ಯು ಕ್ಯಾನ್ ಗೋ ನೌ. ಈ ರೀತಿ ಮಾತನಾಡಬೇಡ. ಈ ರೀತಿ ಮಾತಾಡಬೇಡ ಅನ್ನೋಕ್ಕೆ ಡೋಂಟ್ ಸ್ಪೀಕ್ ಲೈಕ್ ದಿಸ್. ಡೋಂಟ್ ಸ್ಪೀಕ್ ಲೈಕ್ ದಿಸ್. ಅವಳು ಕೋಪಗೊಂಡಳು. ಇದಕ್ಕೆ ಹೇಳ್ತೀವಿ ಶಿ ಗಾಟ್ ಆ್ಯಂಗ್ರಿ. ಶಿ ಗಾಟ್ ಆ್ಯಂಗ್ರಿ. ನೀನು ಇಲ್ಲಿಗೆ ಬರಬಹುದು. ನೀನು ಇಲ್ಲಿಗೆ ಬರಬಹುದು. ಯು ಕ್ಯಾನ್ ಕಮ್ ಹರ್. ಯು ಕ್ಯಾನ್ ಕಮ್ ಹರ್. ಅವಳು ನಿನ್ನೆ ಬಂದಳು. ಅವಳು ನಿನ್ನೆ ಬಂದಳು. ಶಿ ಹ್ಯಾಸ್ ಕಮ್ ಯೆಸ್ಟರ್ಡೇ. ಶಿ ಹ್ಯಾಸ್ ಕಮ್ ಯೆಸ್ಟರ್ಡೇ. ನನಗೆ ಇನ್ನಷ್ಟು ಹೇಳು. ನಂಗೆ ಇನ್ನಷ್ಟು ಹೇಳು. ಟೆಲ್ ಮೀ ಮೋರ್. ಟೆಲ್ ಮೀ ಮೋರ್. ನನಗೆ ನಿನ್ನ ಸಹಾಯ ಬೇಕು. ನನಗೆ ನಿನ್ನ ಸಹಾಯ ಬೇಕು. ಐ ನೀಡ್ ಯುವರ್ ಹೆಲ್ಪ್. ಐ ನೀಡ್ ಯುವರ್ ಹೆಲ್ಪ್. ನಾನು ಅದನ್ನು ಹೇಳಿಲ್ಲ. ನಾನು ಅದನ್ನು ಹೇಳಿಲ್ಲ. ಐ ಡಿಡಂಟ್ ಸೇ ದ್ಯಾಟ್. ಐ ಡಿಡಂಟ್ ಸೇ ದ್ಯಾಟ್. ಥ್ಯಾಂಕ್ ಯು.